ಈ ಬಾರಿ ಜೆಡಿಎಸ್ಗೆ ಮತ ನೀಡಿ ಈ ನಮ್ಮ ಪಂಚರತ್ನ ಯೋಜನೆಗೆ ಬಲ ನೀಡಿ. ಈ ಬಾರಿ ಜೆಡಿಎಸ್ಗೆ ಮತ ನೀಡಿ ಈ ನಮ್ಮ ಪಂಚರತ್ನ ಯೋಜನೆಗೆ ಬಲ ನೀಡಿ. ಮುಂದಿನ 5 ವರ್ಷ ಅಧಿಕಾರ ನಮಗೆ ಕೊಡಿ, ಈ ನಮ್ಮ ಪಂಚರತ್ನ ಯೋಜನೆಗೆ ಬಲ ನೀಡಿ. ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಿ. ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ. ಈ ಬಾರಿ ಜೆಡಿಎಸ್ಗೆ ಮತ ನೀಡಿ ಈ ನಮ್ಮ ಪಂಚರತ್ನ ಯೋಜನೆಗೆ ಬಲ ನೀಡಿ. ಈ ಬಾರಿ ಜೆಡಿಎಸ್ಗೆ ಮತ ನೀಡಿ ಈ ನಮ್ಮ ಪಂಚರತ್ನ ಯೋಜನೆಗೆ ಬಲ ನೀಡಿ. ಮುಂದಿನ 5 ವರ್ಷ ಅಧಿಕಾರ ನಮಗೆ ಕೊಡಿ, ಈ ನಮ್ಮ ಪಂಚರತ್ನ ಯೋಜನೆಗೆ ಬಲ ನೀಡಿ. ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಿ. ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ. ತುಂಬ ಚೆನ್ನಾಗಿ ಬರ್ತಾ ಇದೆ. ಇವತ್ತು ಸಾವಿರಾರು ಜನ ಸಂಖ್ಯೆ 16,000 ಜನ ಬಂದು ನಮ್ಮ JDSನ ಬೆಂಬಲಿಸ್ತವ್ರೆ. ಇವತ್ತು ನೀವೇ ನೋಡ್ತಾ ಇದ್ದೀರಿ, ಒಂದು ಏನು ಕುಮಾರ ಪರ್ವ ಇವತ್ತು ಸ್ಟಾರ್ಟ್ ಆಗಿದೆ. ಇವತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಬ್ಯಾಟರಾಂಪುರದಲ್ಲಿ ಇವತ್ತು JDS MLA ಆಯ್ಕೆ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ತುಂಬ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಇದೆ, ರಸ್ತೆ ಸಮಸ್ಯೆ ಇದೆ, ಆಮೇಲೆ ಕಸಿನ ಸಮಸ್ಯೆ ಇದೆ, ಮತ್ತು ಏನು ಒಳಚರಂಡಿಗಳು ಸಮಸ್ಯೆ ಇದೆ, ಮತ್ತು ಏನು ಟ್ರಾಫಿಕ್ ಜಾಮ್ ಅದು ತುಂಬಾ ಸಮಸ್ಯೆ ಇದೆ. ಇನ್ನು ಅನೇಕ ಹಕ್ಕುಪತ್ರಗಳು ಅಲ್ಲೇ 15ರಿಂದ 20 ವರ್ಷ ಆಗಿದೆ, ಹಕ್ಕುಪತ್ರಗಳು ಕೊಟ್ಟಿಲ್ಲ. ತುಂಬ ಸಮಸ್ಯೆ ಇದೆ. ಆ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಬೇಕು ಅಂತಲೇ ನಾವು ಈಗ ಕುಮಾರಣ್ಣವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೀವಿ. ನಾವು ಮುಖ್ಯಮಂತ್ರಿ ಆದ ಇಟ್ಟಿಗೆ ಆ ಸಮಸ್ಯೆನೆಲ್ಲ ಬಗೆಹರಿಸೋಣ ಅಂತೇಳಿ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಖಂಡಿತ ನಮ್ಮ ಕುಮಾರಣ್ಣವರು ಮುಖ್ಯಮಂತ್ರಿ ಆದಮೇಲೆ ನಮ್ಮ ಬ್ಯಾಟರಾಂಪುರಕ್ಕೆ ಒತ್ತು ಕೊಟ್ಟು ಹೆಚ್ಚಿನ ಅನುದಾನ ಕೊಡ್ತಾರೆ ಅಂತೇಳಿ ನಾನು ಭಾವಿಸ್ತೇನೆ. 100ಕ್ಕೆ 100 ಭಾಗ ನನಗೆ ಈಗ ವಿಶ್ವಾಸ ಬಂದಿದೆ. ಬ್ಯಾಟರಾಂಪುರ ಕ್ಷೇತ್ರದ ಮತದಾರರು ಎಲ್ಲರೂ JDS ಪರ ನಿಂತಿದ್ದಾರೆ, JDS ಕಡೆ ಮುಖ ಮಾಡಿದ್ದಾರೆ. ಅವರು ಈಗ 15 ವರ್ಷ ಕಾಂಗ್ರೆಸ್ಗೆ ಮತ ಹಾಕಿ ಅವರು ನೊಂದೋಗಿದ್ದಾರೆ. ಬ್ಯಾಟರಾಂಪುರ ಕ್ಷೇತ್ರದ ಜನತೆ ಯಾರಿಗೂ ಸ್ಪಂದಿಸ್ತಿಲ್ಲ, ಎಲ್ಲೂ ಕೆಲಸ ಆಗ್ತಿಲ್ಲ, ಮತ್ತು ಯಾವ ಜನಕ್ಕೂ ಒಳ್ಳೆಯದಾಗ್ತಿಲ್ಲ. ಹಂಗಾಗಿ ಕಾಂಗ್ರೆಸ್ಸು ಇಲ್ಲಿ ಅಧಿಕಾರದಲ್ಲಿದ್ದರೂ ಅಲ್ಲಿ ಉಪಯೋಗ ಆಗಿಲ್ಲ. ಮತ್ತು BJP ಬೆಲೆ ಏರಿಕೆಯಿಂದ ಬೇಸತ್ತೋಗಿದ್ದಾರೆ ಜನ. ಹಂಗಾಗಿ JDS ಏನು ಪ್ರಾದೇಶಿಕ ಪಕ್ಷಗಳಿದೆ ಅದಕ್ಕೆ ವೋಟ್ ಹಾಕಿ ಗೆಲ್ಲಿಸಿ ನಮ್ಮ ಈ ನಾಡು ನೆಲ ಮತ್ತು ಭಾಷೆ ನಮ್ಮ ರಾಜ್ಯನ ಉಳಿಸಬೇಕು ಅಂತೇಳಿ ಬ್ಯಾಟರಾಂಪುರ ಜನ ತೀರ್ಮಾನ ಮಾಡೋದು. ನಾನು ಈಗ ಗೆದ್ದು ಬಂದ ದಿವಸನೇ ನಮ್ಮ ಜನದ ಏನು ಕಷ್ಟ ಸುಖಗಳಿದೆ ಅವರ ಮನೆ ಬಾಗಿಲಿಗೆ ಹೋಗಿ ಅವರ ಏನು ಕಷ್ಟದಲ್ಲಿ ತೊಂದರೆಯಲ್ಲಿ ಸಿಗಾಕೊಂಡಿದ್ದಾರೆ ಅವನ್ನೆಲ್ಲ ಕೇಳಿ ಅಲ್ಲೇ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸನ ನಾನು ಮಾಡ್ತೀನಿ ಅಂತ ಹೇಳ್ತೀನಿ. ತುಂಬ ಜನ ಈಗ ಒಂದು ಹೆಚ್ಚು ಕಮ್ಮಿ 1 ಲಕ್ಷನೇ ಮೈನಾರಿಟಿ ವೋಟರ್ಸ್ ಇದೆ. ಹಾಗೆ ಈಗ ಇವತ್ತು BJP ಸರ್ಕಾರ ಬಂದು ಭಾಷೆ ಮೇಲೆ ಎತ್ಕಟ್ಟಿ ನಮ್ಮ ಅಣ್ಣ ತಮ್ಮಂದಿರೋಂಥ ಅಲ್ಪಸಂಖ್ಯಾತರನ್ನ ಬೇರೆ ಪಡಿಸೋಕ್ಕೆ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಇವತ್ತು ಕುಮಾರಸ್ವಾಮಿ ಸರ್ಕಾರ ಯಾರೂ ಮಾತಾಡಲಿಲ್ಲ, ಇವನ್ ಕಾಂಗ್ರೆಸ್ ಅವರು ಮಾತಾಡಲಿಲ್ಲ, ಯಾವುದೇ ನಾಯಕರು ಮಾತಾಡಲಿಲ್ಲ. ಆದರೆ ಅಲ್ಪಸಂಖ್ಯಾತರ ಪರವಾಗಿ ನಿಂತದ್ದು ನಮ್ಮ ಕುಮಾರಣ್ಣವರು. ಏನು ಕಷ್ಟ ಇಲ್ಲ, ಯಾವುದು ಕಷ್ಟ ಆಗಿಲ್ಲ. ಈಗ ಜನನೇ ತೀರ್ಮಾನ ಮಾಡೋದು. ನಾವೇನು ಈಗ MLA ಒಂದು ವೋಟ್ ಹಾಕ್ಬೋದು ಅಷ್ಟೇ, ನಾನು ಒಂದು ವೋಟ್ ಹಾಕ್ಬೋದು. ಆದರೆ ಜನ ತಾನೇ ತೀರ್ಮಾನ ಮಾಡಬೇಕು, ಇಲ್ಲಿ ಯಾರು ವೋಟ್ ಹಾಕಬೇಕು, ಯಾರನ್ನ ಆಯ್ಕೆ ಮಾಡಬೇಕು ಅಂತ ಜನ ತೀರ್ಮಾನ ಮಾಡ್ತಾರೆ. ನಾವು ಜನದ ಮಧ್ಯೆ ಇದ್ದು ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀರಾ? 5 ವರ್ಷ ತಮಗೆ ಅವಕಾಶ ಸಿಕ್ಕಿದ್ರೆ ಖಂಡಿತ
ಜನದ ಪರನೇ ಇರ್ತೀನಿ, ಜನದ ಮನೆ ಮುಂದೆ ಇದ್ದು ಅವ್ರ ಕೆಲಸ ಮಾಡಿಕೊಡೋಂಥ ಎಲ್ಲ ಕೆಲಸನೂ ನಾನು ಮಾಡ್ತೀನಿ ಮನೆ ಮಗನಾಗಿ. ಬ್ಯಾಟರಾಯನಪುರ ಕ್ಷೇತ್ರದ ಜನರಿಗೆ ತಮ್ಮಿಂದ ಏನೋ ಒಂದು ಮೆಸೇಜ್ ಇದೆ ಸರ್. ದಯವಿಟ್ಟು ಯಾವುದೇ ಆಮಿಷಗೆ ಆಸೆಗೆ ಒಳಗಾಗಬೇಡಿ. ಇವತ್ತು ಪ್ರಾದೇಶಿಕ ಪಕ್ಷ ಒಂದು ಮುಖ್ಯಮಂತ್ರಿ ಆಗೋಂಥ ಒಂದು ಅವಕಾಶ ಬಂದಿದೆ. ಇಲ್ಲೂ ಒಂದು ನೀವು MLAನ ಆಯ್ಕೆ ಮಾಡಿದ್ರೆ ನಿಮ್ಮ ಮನೆ ಮಗನಾಗಿ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಕೊಡಿ. ನಾನು ಖಂಡಿತ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಕೆಲಸ ಮಾಡ್ಕೊಡ್ತೀನಿ ಅಂತ ನಾನು ಮನವಿ ಮಾಡ್ತೀನಿ. ಈಗ ನನಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಇಲ್ಲ, ನಾನೇ ಮನಸ್ಸಿಂದ ಅವ್ರಿಗೆ ಬಿಟ್ಕೊಟ್ಟಿರೋದು ಟಿಕೆಟ್ನ. ಯಾಕಂತಂದರೆ ನಾವು ಈಗ ನಮ್ಮ ಕುಮಾರಸ್ವಾಮಿ ಅವರು ಏನೊಂದು ಕೆಲಸ ಮಾಡ್ತಾ ಇದ್ದಾರೆ, ಆ ಕೆಲಸ ಎಲ್ಲ ನೋಡಿ ನನಗಿಂತ ಅವರು ಒಳ್ಳೆ ಸೂಕ್ತವಾದ ಅಭ್ಯರ್ಥಿ ಅಂತ ಹೇಳಿ ನಾನು ಅವರಿಗೆ ಬಿಟ್ಕೊಟ್ಟಿದ್ದೀನಿ. ಇವತ್ತು ಕುಮಾರಸ್ವಾಮಿ ಕೈ ಬಲಪಡಿಸ್ಬೇಕಾಗಿದ್ದಕ್ಕಾಗಿ ಕಾರಣಕ್ಕಾಗಿ ಬಿಟ್ಕೊಟ್ಟಿದ್ದೀನಿ. ಸರ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಇವತ್ತು ನಾನು ಈ ಕ್ಷೇತ್ರದ ಅಧ್ಯಕ್ಷರಾಗಿ ಒಂದು 2 ವರ್ಷಗಳ ಕಾಲ ಸತತವಾಗಿ ನಾನು ಸಂಘಟನೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಭಾಳ ಒಂದು ರೆಸ್ಪಾನ್ಸ್ ಇದೆ ಜನಗಳಲ್ಲಿ. ಇವತ್ತು ಸ್ಥಳೀಯ ಶಾಸಕರು ಇರ್ಬೋದು, ಅವ್ರ ಬಗ್ಗೆ ಸ್ವಲ್ಪ ಈ ಡೆವಲಪ್ಮೆಂಟ್ ವಿಷಯದಲ್ಲಿ 3 ಬಾರಿ ಶಾಸಕರಾದಾಗ ಅವ್ರದ್ದು ಎಲ್ಲೋ ಒಂದು ಕಡೆ ಅಭಿವೃದ್ಧಿ ಕುಂತ ಇರೋದ್ರಿಂದ ಜನ ಬದಲಾವಣೆ ಕೇಳ್ತಾ ಇದ್ದಾರೆ. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಇವತ್ತು ಸರ್ ಅವರು ಕಾಂಗ್ರೆಸ್ನಿಂದ 3 ಬಾರಿ ಶಾಸಕರಾಗಿದ್ದಾರೆ. ಈ ಬಾರಿ JDSಗೆ ಅವಕಾಶ ಸಿಗುತ್ತಾ ಈ ಕ್ಷೇತ್ರದಲ್ಲಿ? ಸರ್ ಇವತ್ತು ನೀವು ನೋಡ್ತಾ ಇರ್ಬೋದು, ಕುಮಾರಸ್ವಾಮಿಯವರು ಪಂಚರತ್ನ ಕಾರ್ಯಕ್ರಮ ಏನು ಮುಂದಕ್ಕೆ ಇಟ್ಕೊಂಡು ಬಂದಿದ್ದಾರೆ, ಆ ಕಾರ್ಯಕ್ರಮದಲ್ಲಿ ನಿಜವಾಗ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಈ ಕಾರ್ಯಕ್ರಮ ಜನಗಳಿಗೆ ಅನುಕೂಲ ಆಗೋಂಥ ಕಾರ್ಯಕ್ರಮಗಳು. ಈ ಕಾರ್ಯಕ್ರಮದ ಮುಖಾಂತರ ಜನ ಸಂಘಟನೆ ಆಗ್ತಾ ಇದ್ದಾರೆ, ನಮ್ಮ ಪ್ರಾದೇಶಿಕ ಪಕ್ಷನ ಬಲಪಡಿಸ್ತಾರೆ ಅಂತ ನಮಗೆ ಒಂದು ನಂಬಿಕೆ ಇದೆ. ಸರ್ ತಾವು ಕಂಟಿನ್ಯೂಸ್ ಆಗಿ 2 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀರಾ. ಯಾವ ರೀತಿ ಡೆವಲಪ್ಮೆಂಟ್ ಆಗಬೇಕಿತ್ತು ಬ್ಯಾಟರಾಯನಪುರ ಕ್ಷೇತ್ರ, ಯಾವ ರೀತಿ ಆಗಿಲ್ಲ ಸರ್? ಇವತ್ತು ನಾವು ಈ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಸರಿಯಾದ ಒಂದು ಮೂಲಭೂತ ಸೌಕರ್ಯಗಳಿಲ್ಲ. ಇವತ್ತು ನೀರಿನ ಕೊರತೆ ಇದೆ. ಮತ್ತು ನಮ್ಮ ಮಳೆ ಆದಾಗ ನೀವು ನೋಡ್ಬೋದು, ನಮ್ಮ ಎಲ್ಲ ಒಂಥರ ಸಮುದ್ರ ಆದಂಗೆ ಆಗುತ್ತೆ. ತುಂಬ ಜನಕ್ಕೆ ಅನಾನುಕೂಲನೇ ಹೊರತು ಅನುಕೂಲವಾದ ಯಾವುದೂ ಇಲ್ಲ. ಇದರ ಬಗ್ಗೆ ನಾವು ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಸರ್ವೆ ಮಾಡಿ ಇವತ್ತು ನಾವು ನೋಡಿದ್ದೀರಿ ಏನು ಜನದ ಕಷ್ಟ ಇದೆ. ನಾವು ಮುಂದಕ್ಕೆ ಬಂದರೆ ಏನು ಕೆಲಸ ನಾವು ಜನಕ್ಕೆ ಕೊಡ್ಬೋದು ಅನ್ನೋ ಒಂದು ಸರ್ವೆ ಮಾಡಿ ನಾವು ಸಂಘಟನೆ ಮಾಡ್ತಾ ಇದ್ದೀವಿ. ಸರ್ ಕಾಂಗ್ರೆಸ್ ಸರ್ಕಾರ ಬಂದರೆ 200 ಯೂನಿಟ್ ಕರೆಂಟ್ ಫ್ರೀ, ಪ್ರತಿ ಮನೆಗೆ 2,00,000 ರೂಪಾಯಿ ಕೊಡ್ತೀವಿ, ಪ್ರತಿ ತಲೆಗೆ 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಸರ್. ಅದು ನಿಮಗೆ ಗೊತ್ತಿರ್ಬೋದು, ಈಗಾಗಲೇ 5 ವರ್ಷ ಸತತವಾಗಿ ಅವ್ರದ್ದೇ ಸರ್ಕಾರ ಇದ್ದಾಗ ಈ ಕಾರ್ಯಕ್ರಮಗಳೆಲ್ಲ ತರ್ಬೋದಾಗಿತ್ತು. ಇಲ್ಲಿ ಸ್ಥಳೀಯ ಶಾಸಕರಾದವರು 15 ವರ್ಷ ಇದ್ದಾರೆ. ಇದನ್ನೆಲ್ಲ ಕೊಡ್ಬೋದಾಗಿತ್ತು. ಇದೇನು ಕೊಡೋದೇನು ದೊಡ್ಡದೇನಿರಲಿಲ್ಲ. ಬಹುಮತ ಇದ್ದು ಸರ್ಕಾರ ಮಾಡಿದಾಗೆ ಅವ್ರ ಕೈ ಕೊಡೋಕ್ಕಾಗಲಿಲ್ಲ. ಈಗ ಎಲ್ಲಿಂದ ಕೊಡ್ತಾರೆ ಸರ್ ಅವರು? ಸುಮ್ಮನೆ ಜನಕ್ಕೆ ಇವತ್ತು ವೋಟ್ ಬ್ಯಾಂಕ್ ಆಗಿ ಕಾಂಗ್ರೆಸ್ ಪಕ್ಷದವರು ನಮ್ಮ ಜನಗಳನ್ನ ಉಪಯೋಗಿಸ್ಕೊಂಡು ಈ ಥರ ಎಲ್ಲ ಏನೋ ಒಂದು ಸುದ್ದಿನ ಹರಡಿಸ್ತಾರೆ. ಈಗ ನಮ್ಮ ನಾಯಕರು ಆ ರೀತಿ ಇಲ್ಲ. ಇವತ್ತು ನೀವು ನೋಡ್ತಾ ಇರ್ಬೋದು, 14 ತಿಂಗಳು ಸರ್ಕಾರ ಮಾಡಿದಾಗ ಅವರು 25,000 ಕೋಟಿ ಸಾಲ ಮನ್ನಾ ಮಾಡಿದ್ರು, ರೈತರ ಸಾಲ ಮನ್ನಾ. ಮಾತು ಹೇಳ್ದಂತೆ ನಡ್ಕೊಂಡಂಥವ್ರು ನಮ್ಮ ಕುಮಾರಸ್ವಾಮಿ ಅವರು. ಅದೇ ರೀತಿ ಇವತ್ತು ನಾವು ಪಂಚರತ್ನ ಕಾರ್ಯಕ್ರಮ ಏನಿದೆ ಇದನ್ನು ಜನಕ್ಕೆ ತಲುಪಿಸೋದಕ್ಕೆ ನಮಗೊಂದು ಬದಲಾವಣೆ ಕೊಡಿ ಅಂತ ಹೇಳ್ಬಿಟ್ಟು ನಾವು ಜನಗಳಲ್ಲಿ ಮನವಿ ಮಾಡ್ತೀರಿ. ಒಂದು ಸರಿ ಚೇಂಜಸ್ ಮಾಡಿ. ಸರ್ JDS ಅಭ್ಯರ್ಥಿಗೆ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಎಷ್ಟು ಲೀಡಿಂಗ್ ಬರ್ಬೋದು ಸರ್? ಸುಮಾರು ಈಗ ನಾವು ತ್ರಿಕೋಣ ಸ್ಪರ್ಧೆಯಲ್ಲಿದ್ದೀರಿ. ಹೆಚ್ಚು ಕಮ್ಮಿ ಒಂದು 10-20 ಸಾವಿರಗಳ ಅಂತರದಿಂದ ನಾವು ಗೆಲ್ಬೋದು ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀರಿ. ಇವತ್ತು ನೀವು ನೋಡ್ತಾ ಇರ್ಬೋದು, ಜನ ಸಮೂಹ ಇವತ್ತು ಬದಲಾವಣೆ ಬೇಕು ಅಂತ ಹೇಳ್ಬಿಟ್ಟು ಯುವಕರು ಎಲ್ಲ ಮನಸ್ಸು ಮಾಡಿದ್ದಾರೆ. ಅದರಲ್ಲೂ ನನಗೆ ಅಲ್ಪಸಂಖ್ಯಾತರು ಭಾಳ ನನ್ನ ಕೈ ಹಿಡಿತಾ ಇದ್ದಾರೆ ನಮ್ಮ ಅಭ್ಯರ್ಥಿ ಪರವಾಗಿ. ಅದಕ್ಕೆ ನಾವು ಒಂದು 10-20 ಸಾವಿರ ಲೀಡಲ್ಲಿ ಗೆಲ್ತೀರಿ ಅನ್ನೋ ಒಂದು ಭರವಸೆ ನನಗಿದೆ. ಥ್ಯಾಂಕ್ ಯು. अस्सलाम वालेकुम रहमतुल्लाहि बरकातहू। बिरादरान इस्लाम से तमाम भाइयों से गुजारिश है कि आज जो मीडिया के अंदर हमारे भाई साहब लोग आकर रहे, यह खुशखबरी हमारे JDS पार्टी की तरफ से देना चाहता हूँ। यहाँ पर बैटरायनपुरा के क्षेत्र के अंदर 15 साल से एक हुकूमत का एक जो रहनुमा यहाँ पर आया है, 15 साल से क्या कराया क्या नहीं कराया पूरी तमाम अवाम को मालूम है। अब पूरी तमाम अवाम बैटरायनपुरा क्षेत्र के अक़लियत खुसूसन अक़लियत ने इरादा कर लिया है N वेणुगोपाल के नेतृत्व में P नागराज गौड़ा को जिताकर विधानसभा के असेंबली को लेकर जाने का इरादा रखा है। और जातीय जनता दल इस बार बैटरायनपुरा क्षेत्र से कम 15-20 हज़ार वोट से अक्सरियत से जीतेगी। ये तमाम अक़लियत हमारे भाइयों बहनों के तरफ से मैं कह रहा हूँ, ये बदलाव यहाँ पर आना है। क्योंकि पिछली मर्तबा जो इलेक्शन में
हमें साथ दिए थे। 15 साल से एक ही एमएलए को जिताए, मगर हमारे कोई काम नहीं हुए। रोडों के काम नहीं हुए, मोरियों के काम नहीं हुए, कई लोगों के हकपत्र अभी तक कहाँ से आ नहीं सके। कुमार स्वामी के पीरियड में यहाँ पर हकपत्र आए थे, कुमार स्वामी के पीरियड में यहाँ पर हकपत्र दिया गया था, मगर कांग्रेस का एमएलए 3 मरतबा जीत कर भी अभी तक कोई हकपत्र भी नहीं दिलाया, कोई रेशन कार्ड नहीं, कोई पानी की सहूलत नहीं, कोई पेंशन नहीं। आप लोग देख रहे हैं मोहल्ले के अंदर तमाम अवाम ये बदलाव ना करना। ये बार जेडीएस के कैंडिडेट पी नागराज को एन वेणुगोपाल के नेतृत्व में जिताकर कुमार स्वामी का हाथ मजबूत करना चाहते हैं। एक मरतबा जेडीएस में कुमार स्वामी सीएम होंगे और बैटरनपुरा क्षेत्र के पी नागराज गौड़ा यहाँ के एमएलए बनेंगे। ये हम तमाम की दुआएं तमन्ना, दिली तमन्ना है। हम आइन नवाजिश होगी। अस्सलाम वालेकुम।